M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ 63% ಗಣತಿ ನಮೂನೆ ಡಿಜಿಟಲ್ಕರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಗತಿ ಕುರಿತು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಒಟ್ಟು 9,12,913 ಮತದಾರರ ಪೈಕಿ ಈವರೆಗೆ 99.82% ಗಣತಿ ನಮೂನೆ ವಿತರಿಸಲಾಗಿದೆ. ಈವರೆಗೆ ವಿತರಿಸಲಾದ ಗಣತಿ ನಮೂನೆಗಳ ಪೈಕಿ 5,75,185 ಗಣತಿ ನಮೂನೆಗಳನ್ನು ಡಿಜಿಟಲ್ಗೊಳಿಸಲಾಗಿದೆ. 63.1% ಪ್ರಗತಿ ಸಾಧಿಸಲಾಗಿದ್ದು, ರಾಜ್ಯದಲ್ಲಿ ಜಿಲ್ಲೆ 6ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ವಿಶೇಷ ಸಮಗ್ರ ಪರಿಶೀಲನೆ ಪ್ರಗತಿಯಲ್ಲಿ ಒಟ್ಟು ಮತದಾರರ ಸಂಖ್ಯೆ 9,12,913 ಇದ್ದು, ಹೊಸಕೋಟೆಯಲ್ಲಿ 66.23%, ದೇವನಹಳ್ಳಿಯಲ್ಲಿ 66.58%, ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ 58.93%, ನೆಲಮಂಗಲದಲ್ಲಿ 60.7%, ಒಟ್ಟು ಜಿಲ್ಲೆಯಲ್ಲಿ 63.1 ಎನ್ಯುಮರೇಷನ್ ನಮೂನೆಗಳನ್ನು ಡಿಜಿಟಲ್ಕರಿಸಲಾಗಿದೆ. ಕರ್ನಾಟಕ ಎಸ್ಐಆರ್ ಸಂಬಂಧ ಕೇಂದ್ರ ಚುನಾವಣಾ ಆಯೋಗ ಪರಿಷ್ಕೃತ ವೇಳಾಪಟ್ಟಿ ಪ್ರಕಟಿಸಿದೆ. ಜೂನ್ 30ರಂದು ಆರಂಭವಾದ ಬಿಎಲ್ಒಗಳ ಮನೆ ಭೇಟಿ, ಎನ್ಯುಮರೇಷನ್ ಅರ್ಜಿ ವಿತರಣೆ ಹಾಗೂ ಸ್ವೀಕೃತ ಕಾರ್ಯವನ್ನು ಜುಲೈ 29ರಿಂದ ಪರಿಷ್ಕೃತ ವೇಳಾಪಟ್ಟಿ ಪ್ರಕಾರ ಆಗಸ್ಟ್ 8ರವರೆಗೆ ಅವಧಿ ವಿಸ್ತರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕಮ್ಮಿ ಡಿಸ್ಟ್ರಿಬ್ಯೂಷನ್ ಫಾರ್ಮ್ಸು ಅಥವಾ ಅಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅಲ್ಲಿ ನಾವು ಜಾಗೃತಿ ಮೂಡಿಸಲಿಕ್ಕೆ ಹೆಚ್ಚಿನ ಒಂದು ಕಾರ್ಯಕ್ರಮ ಮಾಡಿಕೊಂಡು ಒಂದು 100% ಗುರಿ ಸಾಧಿಸೋಕ್ಕೆ ಮಾಡಿದ್ದೇವೆ. ಮತ್ತು ನಮ್ಮ ವಿಕಲಚೇತನರಿಗೆ ನಮ್ಮ VRW ಮತ್ತು MRW ಕಡೆಯಿಂದ ಅವ್ರನ್ನ ಕಳಿಸಿ ಅವರಿಗೆಲ್ಲ ಈ ಥರ ಫಾರ್ಮ್ ಹೆಂಗೆ ಫಿಲ್ ಮಾಡೋದು ಅಂತೆಲ್ಲ ತಿಳಿಸ್ಕೊಡ್ತಾ ಇದ್ದೀವಿ. ಮತ್ತು ನಮ್ಮ ಟ್ರಾನ್ಸ್ಜೆಂಡರ್ಸ್, ತೃತೀಯ ಲಿಂಗಗಳು ಮತ್ತು ದುರ್ಬಲ ವರ್ಗದವರು ಅವರಿಗೂ ಕೂಡ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಹಾಗೆ ನಮ್ಮ ಆಸಿಡ್ ದಾಳಿಗೆ ಒಳಗಾದವರಾಗಲಿ ಮತ್ತು ಜೈಲಿನಲ್ಲಿರೋ ಖೈದಿಗಳಿಗೆ ಅದನ್ನು 18th ಒಂದು ಪ್ರೋಗ್ರಾಮ್ ಇತ್ತು. ಸೊ ಅಲ್ಲಿ ಒಂದು ಜಾಗೃತಿ ಮೂಡಿ ಅವರು ಫಾರ್ಮ್ಸ್ ಫಿಲ್ ಮಾಡಬೇಕು, ಕಳಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ. ಮತ್ತು ನಮ್ಮ ಒಂದು ಡಿಜಿಟೈಸೇಷನ್ ಮಾಹಿತಿ ಕೊಟ್ಟಿದ್ದೀನಿ ಮತ್ತು ASD ವೋಟರ್ಸ್ದು ತಮಗೆ ಮಾಹಿತಿ ಕೊಟ್ಟಿದ್ದೀನಿ. ಅದು ಬಿಟ್ಟರೆ ಬೇರೆ ನಮ್ಮದು SIRಲ್ಲಿ ಯಾವುದೇ ರೀತಿಯಾದಂತಹ ಕಂಪ್ಲೇಂಟ್ಸು ಇಲ್ಲ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ನಮಗೆ ದೂರುಗಳು ನಮ್ಮ ಮೇಲ್ ಮೂಲಕ ಬರ್ತಾ ಇದೆ, ಅಲ್ಲಿಗೆ ಹೋಗಿರೋವಂಥದ್ದು. ಅದನ್ನು ನಾವು ಪ್ರಯಾರಿಟಿ ಮೇಲೆ ಅಟೆಂಡ್ ಮಾಡ್ತಾ ಇದ್ದೀವಿ. ನಮ್ಮ EROಗಳು ಅಲ್ಲಿ ಹೋಗಿ ಖುದ್ದು ಪರಿಶೀಲನೆ ಮಾಡಿಬಿಟ್ಟು ಅದನ್ನು ಕಂಪ್ಲೇಂಟ್ಸ್ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇನ್ನು ಕೆಲವು ಯೂಟ್ಯೂಬಲ್ಲಿ ಅಥವಾ ರೀಲ್ಸಲ್ಲಿ ಕೆಲವು ಪ್ರಕರಣಗಳು ಕಂಡು ಬಂದಿದೆ ನಮಗೆ. ಆ ಥರದಕ್ಕೆ ನಮ್ಮ ತಹಸೀಲ್ದಾರು ಮತ್ತು EROಗಳು ಖುದ್ದು ಹೋಗಿಬಿಟ್ಟು 2 ಪ್ರಕರಣ ಬಂದಿದೆ. ಅದಕ್ಕೆ ನಾವು ಏನು ಕಂಪ್ಲೇಂಟ್ಸ್ ಕೊಡಬೇಕು ಅದು ವರದಿನ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕೊಟ್ಟಿದ್ದೀವಿ. ರೈಟಿಂಗಲ್ಲಿ ಬಂದಿರೋದು ನಮಗೆ ಇದುವರೆಗೂ ಕೇವಲ ಬೆರಳೆಣಿಕೆಯಷ್ಟು ದೂರುಗಳು ಬಂದಿದೆ ಅಷ್ಟೇ. ಅದು ECIಯಿಂದ ಟ್ರಾನ್ಸ್ಫರ್ ಆಗಿರುವಂಥದ್ದು. ಅದಕ್ಕೆ ನಾವು ಆಲ್ರೆಡಿ ಕಂಪ್ಲೇಂಟ್ಸ್ನ ಕೊಟ್ಟಿದ್ದೀವಿ. ಇದಿಷ್ಟು ನಮ್ಮದು SIRದು ಆ್ಯಕ್ಟಿವಿಟಿ ಇದು. ಈಗ ಸ್ವೀಪ್ ಆ್ಯಕ್ಟಿವಿಟಿ ಅವೇರ್ನೆಸ್ ಏನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ CEO ಅವರು ಬ್ರೀಫ್ ಮಾಡ್ತಾರೆ. ಎಕ್ಸ್ಟೆಂಡ್ ಆಗಿದೆಯಲ್ಲ. ನ್ಯೂಸ್ ರಿಪೋರ್ಟರ್ ಮಂಜುನಾಥ್, M4 ನ್ಯೂಸ್, ದೇವನಹಳ್ಳಿ. ಇದಿಷ್ಟು ಈ ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.